ಜೊತೆಗೆ ನಿಮ್ಮ ಹೆಲ್ತ್ ಹೇಗಿದೆ ಶಿವಣ್ಣ? ಚೆನ್ನಾಗಿದೆ ಮ್ಯಾಮ್, ಪರವಾಗಿಲ್ಲ, ನಾಟ್ ಬ್ಯಾಡ್. ಆಲ್ಮೋಸ್ಟ್ 95% ರೆಡಿ ಇದ್ದೀನಿ. ಆಲ್ಮೋಸ್ಟ್ ವಾಕಿಂಗ್ ಎಲ್ಲ ರೆಗ್ಯುಲರ್ ಸ್ಟೈಲೇ ಬಂದಿದೆ ಅವಾಗ, ಮುಂಚೆ ಥರ ಎಲ್ಲ. ಸ್ವಲ್ಪ ಡ್ಯಾನ್ಸಿಂಗ್ ಗಿನ್ಸಿಂಗ್ ಎಲ್ಲ ಶುರು ಮಾಡಿದ್ದೀನಿ ಅವಾಗ, ಸ್ವಲ್ಪ ಎನರ್ಜಿ ಜಾಸ್ತಿ ಆಗಿದೆ. ಅಂದರೆ ಸ್ಟಾರ್ಟಿಂಗ್ ಅದೇನಂದರೆ ಡಿಸೆಂಬರ್ ಆಗಿರೋದು, ಜನವರಿ ಫೆಬ್ರವರಿ ಆ್ಯಕ್ಚುಲಾಗಿ 5-6 ಮಂತ್ಸ್ ಬೇಕು. ಬಟ್ ನಾನು ಸ್ವಲ್ಪ ರಿಕವರಿ ಅರ್ಲಿಯಾಗಿ ಆಗಿದೆ. ಐ ಥಿಂಕ್ ಡಾಕ್ಟ್ರ್ ಹೇಳ್ತಾಯಿದ್ರು, ಅವ್ರು ಯಾವಾಗ ಎವ್ರಿ 10 days ಫೋನ್ ಮಾಡ್ತಾ ಇರ್ತಾರೆ, ಏನು ಶಿವಣ್ಣ ಹಂಗೆ ಡ್ಯಾನ್ಸ್ ಆಗ್ಬಿಟ್ಟಿದ್ರೆ ಹಿಂಗೆ ಆಗ್ಬಿಟ್ಟಿದ್ರೆ. ಐ ಥಿಂಕ್ ವೆರಿ ಫಾಸ್ಟ್ ರಿಕವರಿ, ತುಂಬ ಹಂಗೆ ಇರಲಿ ಅಂತ. ಬಟ್ ಸ್ವಲ್ಪ ನಾವು ಪ್ರಯತ್ನ ಪಡ್ತಾ ಇರ್ತೀವಿ, ಅಂದರೆ ಪುಷ್ ಮಾಡೋಕ್ಕೆ ಹೋಗಲ್ಲ, ಪ್ರಯತ್ನ ಪಡ್ತಾ ಇರ್ತೀನಿ. ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ಇದೆ. ಇಲ್ಲ, ಇವಾಗ ಆ್ಯಕ್ಟ್ ಶೂಟ್ ಮಾಡಿದೆ 2, ಆಮೇಲೆ ರಾಮ್ ಚರಣ್ ಅವ್ರ ಸಿನಿಮಾ ಒಂದು 2 days ವರ್ಕ್ ಮಾಡಿದೆ. ತಿರ್ಗಾ ಜುಲೈ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಇವಾಗ 131 ಮುಗಿಸ್ಬಿಟ್ಟು ಇನ್ನೊಂದು ಸಿನಿಮಾ ಒಂದು ಸ್ಟಾರ್ಟ್ ಮಾಡಬೇಕು. ಅದೇ ಒಂದು 2-3 ಇದೆ. ಒಂದು ನಮ್ಮ ಅದು ಪವನ್ ಒಡೆಯರ್ದು ಸ್ಟಾರ್ಟ್. ಈಗ ಪೆದ್ದಿ ಆಗಲಿ ಜೈಲರ್ ಶೂಟ್ ಆಗಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಪೆದ್ದಿ ಒಂದು ಗ್ಲಿಮ್ಸೇ ನೋಡಿ ತುಂಬ ಇಂಟ್ರೆಸ್ಟ್ ಆಗಿತ್ತು. ಸೊ ನಿಮ್ಮ ಪಾತ್ರ ಏನಿರುತ್ತೆ ಚೆನ್ನಾಗಿ, ಅಂದರೆ ಒಂದು ವಿಶೇಷ ಪಾತ್ರ. ಆ ಪಾತ್ರದಲ್ಲಿ ಭಾಳ ಒಂದು ಜನ ನೋಡಿದಾಗ ದೇರ್ ಕನೆಕ್ಟ್. ಅವ್ರ ಅಭಿಮಾನಿಗಳಿರ್ಬೋದು, ಇಲ್ಲ ಈವನ್ ಇಲ್ಲಿ ನೋಡೋರು ಅಂತ, ಈ ಕನ್ನಡದವ್ರು ನೋಡ್ಬೇಕಾದ್ರೂ ಒಂದು ಕನೆಕ್ಷನ್ ಇರುತ್ತೆ. ಅಂದರೆ ರಾಮ್ ಚರಣ್ಗೆ ನನಗೆ ರಾಮ್ ಚರಣ್ ಮೇಲಿರೋ ಪ್ರೀತಿ, ರಾಮ್ ಚರಣ್ಗೆ ನನ್ನ ಮೇಲಿರೋ ಪ್ರೀತಿ, ಅದು ಗೊತ್ತಾಗುತ್ತೆ. ಶಿವಣ್ಣ ಅಂದರೆ ತುಂಬ ಪ್ರೀತಿಯಿಂದ ಈ ಪ್ರಶ್ನೆ ಕೇಳ್ತೀನಿ. ಅಂದರೆ RCB ಬಗ್ಗೆ ಅಂದರೆ ತುಂಬ ಸೆನ್ಸಿಬಲ್ ಆಗಿದ್ದಾರೆ. ಅಂದರೆ ಪ್ರೀತಿ ಅಭಿಮಾನ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಅನ್ನುವಂಥದ್ದು ತುಂಬ ಅಥೆಂಟಿಕ್ ಆಗಿ ಹೇಳಿದ್ರಿ. ಅಂದರೆ ಸಣ್ಣ ಬೈಟಲ್ಲಿ ಅಂದರೆ RCB ಮ್ಯಾಚ್. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.